ಹಾಯ್ ಫ್ರೆಂಡ್ಸ್, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ರಾಜಕೀಯದಲ್ಲೇ ಇಡೀ ಜೀವನವನ್ನು ಕಳೆದವರು. ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ತಮ್ಮ ಕುಟುಂಬದ ಕಡೆಗೆ, ಮಕ್ಕಳ ಕಡೆಗೂ ಹೆಚ್ಚಾಗಿ ಗಮನ ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಈ ಇಬ್ಬರು ನಾಯಕರ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸಿದ್ದು ಅವರ ಪತ್ನಿಯರು. ಹೀಗಾಗಿ ಅವರಿಬ್ಬರ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಕೊನೆವರೆಗೂ ನೋಡಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿಎಂ ಡಿಸಿಎಂ ಪತ್ನಿಯರ ಹಿನ್ನೆಲೆ. ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಇವರ ಮದುವೆಗೂ ಮುಂಚಿನ ಜೀವನದ ಬಗ್ಗೆ ಮಾಹಿತಿ ಇಲ್ಲ. 1977ರಲ್ಲಿ ಇವರು ಸದ್ಯ ಸಿಎಂ ಆಗಿರೋ ಸಿದ್ದರಾಮಯ್ಯ ಅವರನ್ನ ಮದುವೆ ಆಗಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯವಾಗೋ ಮುನ್ನವೇ ಅವರ ಜೀವನದಲ್ಲಿ ಪಾರ್ವತಿ ಅವರು ಎಂಟ್ರಿ ಕೊಟ್ಟಿದ್ರು. ಅದೇ ರೀತಿ ಡಿಕೆ ಶಿವಕುಮಾರ್ ಪತ್ನಿ ಹೆಸರು ಉಷಾ. ಇವರದ್ದು ಸಾಧಾರಣ ಕುಟುಂಬ. ತಂದೆಗೆ ಮೈಸೂರಿನಲ್ಲಿ ರಾಜಾ ಸೋಪ್ ನೆಟ್ ಅನ್ನೋ ಕಾರ್ಖಾನೆ ಇತ್ತು. ತಾಯಿ ಲಕ್ಷ್ಮಿ ಅಂತ. ಉಷಾಗೆ ಸತ್ಯನಾರಾಯಣ್ ಅನ್ನೋ ಸಹೋದರ, ಅನಿತಾ, ಸುಮಾ ಅನ್ನೋ ಸಹೋದರಿಯರು ಇದ್ದಾರೆ. ಆಗಾಗಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಶಾಸಕ, ಸಚಿವರು ಆಗಿದ್ದ ಡಿಕೆ ಶಿವಕುಮಾರ್ಗೆ ಉಷಾ ಇಷ್ಟವಾದ್ರು. ಆದ್ರೆ ಉಷಾ ಅವರ ತಂದೆ ತಿಮ್ಮಯ್ಯಗೆ ರಾಜಕಾರಣದಲ್ಲಿರೋ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದು ಇಷ್ಟ ಇರಲಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಖುದ್ದಾಗಿ ಬಂದು ಹೆಣ್ಣು ಕೇಳಿದಾಗ ಒಪ್ಪಿಗೆ ಸೂಚಿಸಿದ್ರು. ಅದರಂತೆ 1996ರ ಜುಲೈ 28ರಂದು ಡಿಕೆ ಶಿವಕುಮಾರ್ ಮತ್ತು ಉಷಾ ದಂಪತಿ ನವಜೀವನಕ್ಕೆ ಕಾಲಿಟ್ರು. ಕುಟುಂಬದ ಹೊಣೆ ಹೊತ್ತ ಪತ್ನಿಯರು. ಹೌದು, ಸಿಎಂ ಸಿದ್ದರಾಮಯ್ಯ ಮದುವೆಯಾದ ಮರು ವರ್ಷವೇ ತಾಲೂಕು ಪಂಚಾಯಿತಿಗೆ ಎಲೆಕ್ಟ್ ಆದ್ರು. ಇದಾದ್ಮೇಲೆ ರಾಜಕೀಯದಲ್ಲಿ ಒಂದೊಂದೇ ಹೆಜ್ಜೆ ಬೆಳೆದು ಫುಲ್ ಬ್ಯುಸಿ ಆಗ್ಬಿಟ್ರು. ಸಿದ್ದರಾಮಯ್ಯ ಮತ್ತು ಪಾರ್ವತಿ ದಂಪತಿಗೆ ರಾಕೇಶ್ ಮತ್ತು ಯತೀಂದ್ರ ಅನ್ನೋ ಇಬ್ಬರು ಗಂಡು ಮಕ್ಕಳಾದ್ರು. ಆದ್ರೆ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಇದ್ದಿದ್ರಿಂದ ಕುಟುಂಬದ ಕಡೆಗೆ ಗಮನ ಕೊಡೋಕೆ ಆಗ್ಲಿಲ್ಲ. ಆಗ ಇಡೀ ಕುಟುಂಬದ ಹೊಣೆ ಹೊತ್ತು ನಿಭಾಯಿಸಿದವರು ಈ ಪಾರ್ವತಿ ಸಿದ್ದರಾಮಯ್ಯ. ಅದೇ ರೀತಿ ಡಿಕೆ ಶಿವಕುಮಾರ್ಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಓರ್ವ ಗಂಡು ಮಗ ಇದ್ದಾರೆ. ಇಲ್ಲೂ ಅಷ್ಟೇ, ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಮುಳುಗಿದ್ರಿಂದ ಕುಟುಂಬಕ್ಕೆ ಹೆಚ್ಚು ಟೈಮ್ ಕೊಡ್ಲಿಲ್ಲ. ಹೀಗಾಗಿ ಉಷಾ ಅವರೇ ಇಡೀ ಕುಟುಂಬದ ಹೊಣೆ ಹೊತ್ತು ನಿಭಾಯಿಸಿದ್ರು. ಶೋಕಿ ಇಲ್ಲ, ಪಬ್ಲಿಕ್ ಆಗಿ ಕಾಣಿಸಿಕೊಳ್ಳಲ್ಲ. ಪತಿ ಒಂದು ಪಂಚಾಯಿತಿ ಎಲೆಕ್ಷನ್ ನಲ್ಲಿ ನಿಂತು ಗೆದ್ರೆ ಊರ್ ತುಂಬಾ ಶೋಕಿ ಮಾಡ್ಕೊಂಡು ಓಡಾಡೋ ಎಷ್ಟೋ ಜನರಿದ್ದಾರೆ. ಆದ್ರೆ ಪಾರ್ವತಿ ಸಿದ್ದರಾಮಯ್ಯ ಮತ್ತು ಉಷಾ ಶಿವಕುಮಾರ್ ಎಲ್ಲೂ ಹಾಗೆ ನಡೆದುಕೊಂಡಿಲ್ಲ. ಸಿದ್ದರಾಮಯ್ಯ ಮದುವೆಯಾಗಿ 46 ವರ್ಷಗಳು ಕಳೆದಿವೆ. ರಾಜಕೀಯದಲ್ಲಿ ಹಲವಾರು ಹುದ್ದೆಗಳಿಗೆ ಏರಿದ್ದಾರೆ. ಆದ್ರೆ ಅವರ ಪತ್ನಿ ಪಾರ್ವತಿ ಈವರೆಗೆ ಪಬ್ಲಿಕ್ ಆಗಿ ಕಾಣಿಸಿಕೊಂಡೇ ಇಲ್ಲ. ದೇವಸ್ಥಾನ ಭೇಟಿ, ಸಂಬಂಧಿಕರ ಮನೆ ಕಾರ್ಯಕ್ರಮದಂತಹ ಕೆಲವೊಂದು ರೇರ್ ಸನ್ನಿವೇಶಗಳಲ್ಲಿ ಮಾತ್ರವೇ ಕಾಣಿಸಿಕೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪತಿಯ ಪರವಾಗಿ ಮತ ಕೇಳೋಕ್ಕೂ ಇವರು ಹೋಗಲ್ಲ. ಸಿದ್ದರಾಮಯ್ಯ ವೀಕೆಂಡ್ ವಿತ್ ರಮೇಶ್ಗೆ ಬಂದಾಗಲೂ ಪಾರ್ವತಿ ಅವರು ಬರ್ಲೇ ಇಲ್ಲ. ಮಾಧ್ಯಮಗಳ ಕಣ್ಣಿಗೆ ಬೀಳದೆ ತಮ್ಮ ಪಾಡಿಗೆ ತಾವು ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಕೂಡ ಅದೇ ಸ್ವಭಾವದವರು. ಹೆಚ್ಚಾಗಿ ಕಾಣಿಸಿಕೊಳ್ಳೋದಿಲ್ಲ. ಆದ್ರೆ ಚುನಾವಣೆ ಬಂದಾಗ ಪತಿಯ ಪರ ಪ್ರಚಾರಕ್ಕೆ ಹೋಗ್ತಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೂ ಇವರು ಬಂದಿದ್ದಾರೆ. ಅದು ಬಿಟ್ರೆ ಇವರು ಮೀಡಿಯಾ ಮುಂದೆ ಬರೋದೇ ಇಲ್ಲ. ಸಿದ್ದು ಮತ್ತು ಡಿಕೆಶಿ ಹೇಳಿದ್ದೇನು? ಹಲವು ಕಾರ್ಯಕ್ರಮಗಳಲ್ಲಿ ಪತ್ನಿಯ ವಿಚಾರ ಬಂದಾಗ ಸಿದ್ದರಾಮಯ್ಯ ಹಾಡಿ ಹೊಗಳಿದ್ದಾರೆ. ನಾನು ರಾಜಕೀಯದಲ್ಲಿ ಇವತ್ತು ಈ ಹಂತಕ್ಕೆ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಪತ್ನಿಯೇ ಕಾರಣ. ಆಕೆ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಖುದ್ದು ನಿಭಾಯಿಸಿದ್ದಾರೆ. ಮಕ್ಕಳಿಗೂ ಕೂಡ ನಾನು ಹೆಚ್ಚು ಟೈಮ್ ಕೊಟ್ಟಿರಲಿಲ್ಲ. ಅವರ ಬೇಕು ಬೇಡಗಳನ್ನ ನೋಡಿಕೊಂಡು ಬೆಳೆಸಿದ್ದು ನನ್ನ ಪತ್ನಿಯೇ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ನನ್ನ ಇಡೀ ಕುಟುಂಬವನ್ನು ಪತ್ನಿ ಉಷಾ ನಿಭಾಯಿಸ್ತಿದ್ದಾರೆ. 3 ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ಕೊಡಿಸಿರೋದು ಉಷಾ ನನಗೆ ಕೊಟ್ಟಿರೋ ಗಿಫ್ಟ್. ನನ್ನ ಏಳಿಗೆಯಲ್ಲಿ ಆಕೆಯ ಪಾತ್ರ ತುಂಬಾ ಇದೆ ಅಂತ ಭಾವುಕರಾಗಿದ್ರು. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಸಿದ್ದರಾಮಯ್ಯ ಈ ಸಲ ಚುನಾವಣೆಗೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಅವರಿಗಿಂತ ಅವರ ಪತ್ನಿಯ ಬಳಿಯೇ ಹೆಚ್ಚು ಆಸ್ತಿ ಇದೆ. ಪಾರ್ವತಿ ಅವರ ಬಳಿ 32 ಕೋಟಿ ರೂಪಾಯಿ ಆಸ್ತಿ, 16 ಕೋಟಿ 24 ಲಕ್ಷ ರೂಪಾಯಿ ಸಾಲ ಇದೆ.
ಜೊತೆಗೆ 540 ಗ್ರಾಂನಷ್ಟು ಚಿನ್ನ, 4.5 ಕೆಜಿ ಬೆಳ್ಳಿ ಇದೆ. ಆದ್ರೆ ಪತ್ನಿ ಬಳಿ ಕಾರುಗಳಿಲ್ಲ ಅಂತ ಅಫಿಡವಿಟ್ ನಲ್ಲಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಪತ್ನಿ ಉಷಾ ಅವರ ಬಳಿ 133.68 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 44.49 ಲಕ್ಷ ರೂಪಾಯಿ ಸಾಲ ಇದೆ. ಜೊತೆಗೆ 2 ಕೆಜಿ 600 ಗ್ರಾಂನಷ್ಟು ಚಿನ್ನ, 20 ಕೆಜಿ ಬೆಳ್ಳಿ ಕೂಡ ಹೊಂದಿದ್ದಾರೆ. ಆದ್ರೆ ಇವರ ಹೆಸರಲ್ಲೂ ಯಾವುದೇ ಕಾರುಗಳಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಡಿ.ಕೆ. ಶಿವಕುಮಾರ್ ಪತ್ನಿ ಉಷಾ ಅವರ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.